ಮನೆ ತಿಂಡಿ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು 2 ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ಬೆಳ್ತಿಗೆ ಮತ್ತು ಕುಚ್ಚಲಕ್ಕಿ ಎರಡನ್ನು ಸರಿಸಮಾನವಾಗಿ ಹಾಕಿ ನೆನೆಸಿಟ್ಟುಕೊಂಡಿದ್ದೆ. ನಿನ್ನೆ ರಾತ್ರಿಯೇ ನೆನೆ ಹಾಕಿದ್ದೆ. ಈಗ ಬೆಳಗ್ಗೆ ನಾನಿದನ್ನು ರುಬ್ಬಿಕೊಳ್ತಾ ಇದ್ದೇನೆ. ನೋಡ್ಬೋದು, ಚೆನ್ನಾಗಿ ತೊಳೆದು ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಹರ್ಕೊಳ್ಬೇಕು ನಾವು. ನಿಮ್ಮ ಹತ್ರ ಗ್ರೈಂಡರ್ ಇದ್ದರೆ ಅದರಲ್ಲಿ ಸರಿಬೋದು. ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ನಾನು ಹರ್ಕೊಳ್ತಾ ಇದ್ದೇನೆ. ಈ ರೊಟ್ಟಿಯನ್ನು ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಮಾಡ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ನಾನು ತೆಂಗಿನಕಾಯಿಯನ್ನು ಕಡಿತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರ್ತದೆ. ಹಾಗೆ ತೆಂಗಿನಕಾಯಿಯನ್ನು ಸುಲ್ಕೊಂಡು ಬಂದಿದ್ದೇನೆ. ಈಗ ನಾನು ಕಡಿತಾ ಇದ್ದೇನೆ. ನೋಡ್ಬೋದು, ಸುಲ್ದೆಲ್ಲ ಆಯಿತು ತೆಂಗಿನಕಾಯಿ. ಈಗ ನಾನು ತೆಂಗಿನಕಾಯಿಯನ್ನು ತುರಿತಾ ಇದ್ದೇನೆ. ನೋಡಿ, ತೆಂಗಿನಕಾಯಿ ಎಲ್ಲ ಕೆರೆದು ತಗೊಂಡು ಬಂದಿದ್ದೇನೆ. 1 ಬೌಲ್ನಷ್ಟು ನಾನಿಲ್ಲಿ ತೆಂಗಿನಕಾಯಿಯನ್ನು ಹಾಕಿದ್ದೇನೆ. ಈಗ ಚೆನ್ನಾಗಿ ರುಬ್ಬಿಕೊಂಡೆ. ನುಣ್ಣಗೆ ರುಬ್ಬಿಕೊಳ್ಬೇಕಿದು, ತರಿಯಾಗಿ ಎಲ್ಲ ಇರಬಾರ್ದು. ನುಣ್ಣಗೆ ರುಬ್ಬಿದರೆ ತುಂಬ ಚೆನ್ನಾಗಿ ಬರ್ತದೆ ರೊಟ್ಟಿ. ನೋಡ್ಬೋದು, ನೋಡಿ, ಹಿಟ್ಟು ಈ ಥರ ಇರಬೇಕು. ತುಂಬ ಗಟ್ಟಿಯೂ ತುಂಬ ತೆಳ್ಳಗೆಯೂ ಇರಬಾರ್ದು. ಈಗ ನಾನು ಕರಿಬೇವನ್ನು ಕೊಯ್ಲಿಕ್ಕೆ ಹೋಗ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿ ಬರ್ತದೆ, ಪರಿಮಳವಾಗಿ ಬರ್ತದೆ. ಹಾಗೆ ಇದು ಕರಿಬೇವು ಹಾಕಿದರೆ ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾಗಿ ಕರಿಬೇವನ್ನು ಕೊಯ್ತಾ ಇದ್ದೇನೆ. ಮತ್ತು ನಿಮ್ಮ ಹತ್ರ ಎಂಥ ಸೊಪ್ಪುಂಟು ಅದನ್ನು ಹಾಕ್ಕೊಳ್ಬೋದು. ಯಾವುದಾದ್ರೂ ಬೇರೆ ಸೊಪ್ಪಿದ್ದರೆ, ನುಗ್ಗೆ ಸೊಪ್ಪ, ವಿಟಮಿನ್ ಸೊಪ್ಪ, ಯಾವ ಸೊಪ್ಪು ಆಗ್ಬೋದು. ಇದ್ದರೆ ಅದನ್ನು ನಮಗೆ ಹಾಕ್ಕೊಳ್ಬೋದು. ನಾನಿಲ್ಲಿ ಕರಿಬೇವು ಮಾತ್ರ ಹಾಕ್ಕೊಳ್ತಾ ಇದ್ದೇನೆ. ನೋಡ್ಬೋದು, ಕರಿಬೇವೆಲ್ಲ ಕೊಯ್ದಾಯಿತು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕರಿಬೇವನ್ನು ಆದಷ್ಟು ಅಡಿಗೆಯಲ್ಲಿ ನಾವು ಹೆಚ್ಚಾಗಿ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಹಾರ್ಟಿಗೆ ಮತ್ತು ಚರ್ಮಕ್ಕೆ, ಕೂದಲಿಗೆ ಎಲ್ಲದಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಸಣ್ಣದಾಗಿ ಕರಿಬೇವನ್ನು ಕೊಚ್ಚಿ ಈ ರೊಟ್ಟಿಯ ಹಿಟ್ಟಿಗೆ ಹಾಕಿಕೊಂಡಿದ್ದೇನೆ. ನೋಡ್ಬೋದು ನೀವು. ಹಾಗೆ 1 ಈರುಳ್ಳಿಯನ್ನು ಸಣ್ಣಗೆ ಕೊಚ್ಚಿ ಹಾಕ್ಕೊಂಡಿದ್ದೇನೆ. ನಿಮಗೆ ಹೇಗೆ ಆಗ್ತದೋ ಹಾಗೆ ಕೊಚ್ಚಿ ಹಾಕ್ಕೊಳ್ಳಿ. ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ನಾವು. ಈ ರೊಟ್ಟಿ ಉಂಟಲ್ಲ, ಚೆನ್ನಾಗಿ ಬರ್ತದೆ. ನಾವು ಒಮ್ಮೆ ಮಾಡಿದರೆ ಪುನಃ ಮಾಡುವಂತ ಆಗ್ತದೆ, ಅಷ್ಟು ರುಚಿಯಾಗಿ ಬರ್ತದೆ. ನೋಡಿ, ಈಗ ರೊಟ್ಟಿಯ ಹಿಟ್ಟು ರೆಡಿಯಾಗಿದೆ. ಈಗ ರೊಟ್ಟಿ ತಟ್ಟಲಿಕ್ಕೊಂದೇ ಬಾಕಿ. ಈಗ ನಾನು ಬಾಳೆ ಎಲೆಯಲ್ಲಿ ತಟ್ಟಿಕೊಳ್ತಾ ಇದ್ದೇನೆ. ನೋಡ್ಬೋದು. ಮತ್ತು ನಿಮ್ಮ ಹತ್ರ ಎಂತ ಉಂಟು ಅದರಲ್ಲಿ ತಟ್ಬೋದು. ನಾನು ಯಾವುದಾದ್ರೂ ಬೇರೆ ಎಲೆ ಇದ್ದರೆ, ಉಪ್ಪಳಿಗೆ ಎಲೆಯೋ ಬೇರೆ ಎಲೆ ಇದ್ದರೆ ತಟ್ಬೋದು. ನಾನಿಲ್ಲಿ ಬಾಳೆ ಎಲೆಯಲ್ಲಿ ತಟ್ಟಿ ಹಂಚಿಗೆ ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ರೊಟ್ಟಿ ಮಾಡಲಿಕ್ಕೆ ಉಪಯೋಗಿಸೋದು ತೆಂಗಿನೆಣ್ಣೆಯಲ್ಲಿ ನಾವು ರೊಟ್ಟಿ ಮಾಡಿದರೆ ತುಂಬ ಚೆನ್ನಾಗಿ ಬರ್ತದೆ. ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾಗಿ ನಾನು ರೊಟ್ಟಿಯನ್ನು ಕಾವಲಿಯಲ್ಲಿ ಹಾಕ್ಕೊಂಡೆ. ಕಾವಲಿ ಚೆನ್ನಾಗಿ ಕಾದಿದೆ. ನೋಡಿ, ಒಂದು ಬದಿ ಆಯಿತು. ಇನ್ನೊಂದು ಬದಿ ಇದನ್ನು ತಿರುಗಿ ಹಾಕ್ಕೊಳ್ಬೇಕು. ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಅಂತೇಳಿ. ತುಂಬ ಕಾದಿ ತುಂಬ ಚೆನ್ನಾಗಿ ಬರ್ತದೆ. ಇದಕ್ಕೆ ಕಡಲೆ ಪದಾರ್ಥ, ಕಾಯಿ ಚಟ್ನಿ ಯಾವುದಿದ್ರೂ ಸಹ ಆಗ್ತದೆ. ತುಂಬ ಚೆನ್ನಾಗಿ ಬರ್ತದೆ. ನೋಡಿ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಮ್ಮೆ ಮಾಡಿದರೆ ಪದೇ ಮಾಡಿ ತಿಂತೀರಿ, ಅಷ್ಟು ರುಚಿಯಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ತಕ್ಷಣ ನಿಮಗೆ ನೋಡ್ಬೋದು. ನೋಡಿ, ರೊಟ್ಟಿ ಎಲ್ಲ ಮಾಡ್ಕೊಳ್ತಾ ಇದ್ದೇನೆ. 2 ರೊಟ್ಟಿ ಆಯಿತು. ನೋಡಿ, ರೊಟ್ಟಿ ಎಲ್ಲ ರೆಡಿ ಆಯಿತು. ಇನ್ನು ತಿನ್ನೋದೊಂದೇ ಬಾಕಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ನೋಡ್ಬೋದು ಹೇಗೆ ಬಂದಿದೆ ಅಂತೇಳಿ. ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ನಿಮ್ಮ ಜೊತೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದಗಳು.
ಹಾಗೆ ರುಚಿಯಾದ ಈ ರೊಟ್ಟಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಸುಲಭವಾಗಿ ನಿಮಗಿದು ಈ ರೊಟ್ಟಿಯನ್ನು ಮಾಡ್ಬೋದು. ಬಾಯ್.